ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಹಬ್ಬದ್ದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಸೋಮವಾರ ಮಧ್ಯಾಹ್ನ ಕೊಂಡದ ಸೌದೆ ಹೋಗಿರೋದಷ್ಟೇ ಲಾಸ್ಟ್ ಆಗಿರುತ್ತೆ. ಅದ್ರದ್ದು ಕಂಟಿನ್ಯೂಷನ್ ಇಲ್ಲಿ ನೋಡ್ತೀರಾ. ಕೊಂಡದ ಸೌದೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಹಬ್ಬದ ಅಡುಗೆ ಮಾಡೋದಿರುತ್ತೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ಈ ಬಲೂನ್ ಡೆಕೋರೇಷನ್ ಏನಂದರೆ, ನಾನು ಅವತ್ತೇ ಹೇಳಿದಾಗೆ ಕಂಚನಹಳ್ಳಿಲೂ ನಮ್ಮ ಮನೆ ದೇವರಿದೆ, ಅಲ್ಲೂ ಕೂಡ ಅವತ್ತೇ ಕೊಂಡ ಇದ್ದಿದ್ದರಿಂದ ನಾವು ಅಲ್ಗೂ ಸೌದೆ ಹೊಡಿಬೇಕಾಗಿರೋದು ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಗಾಡಿಗೆ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಈ ಬಲೂನ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಮಕ್ಕಳೆಲ್ಲ ರೂಮ್ಗೆ ಸೇರ್ಕೊಂಡ್ಬಿಟ್ಟಿದ್ರು. ಬಲೂನ್ಸ್ಗಳಿದ್ದರಿಂದ ಅದ್ರ ಜೊತೆ ಆಟ ಆಡ್ಕೊಂಡು ಆಚೆನೇ ಬಂದಿರಲಿಲ್ಲ ಒಂದಷ್ಟೊತ್ತು. ಹಾಗೆ ಅದ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಬಲೂನ್ಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಇಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಅವ್ರವ್ರ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಮಾತಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆಲ್ಲ. ಹಚ್ಕೊಳ್ಳೋದು ಮತ್ತು ಬಿಡಿಸ್ಕೊಳ್ಳೋದು, ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋದು. ಹಾಗೆ ನಾನು ಸ್ವಲ್ಪ ಏನೋ ಕೆಲಸ ಮಾಡಿಕೊಂಡು ಸ್ವಲ್ಪ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಗೀ ರೈಸು, ಕಾಳುಗೊಜ್ಜು, ಕೋಸಂಬರಿ ಅಂತ ಎಲ್ಲ ಮಾಡೋದಕ್ಕೆ ಎಲ್ಲದಕ್ಕೂ ಹಚ್ಕೋತಾ ಇದ್ದಾರೆ. ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಇನ್ನು ಅರ್ಧ ಗಂಟೆ ಅಷ್ಟೇ, ಬೇಗ ರೆಡಿ ಆಗಿಬಿಡು, ಆಮೇಲೆ ಅಲ್ಲಿ ಹೋಗಬೇಕು, ಆಮೇಲೆ ಇನ್ನು ಬರೋದೇ ಸಾಯಂಕಾಲ ಆಗುತ್ತೆ ಅಂತ ಹೇಳ್ಬಿಟ್ರು. ನನಗೆ ಇದ್ದಿದ್ದು ಕೈ ಕಾಲಾಡಿಲ್ಲ. ಅಯ್ಯೋ ಇಲ್ಲೇನೂ ಮಾಡಿಲ್ಲ ಏನಿಲ್ಲ ಹೆಂಗಪ್ಪ ಅಂತ ಹೇಳಿ ನಾನು ಟೆನ್ಷನಲ್ಲೇ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿಕೊಡ್ತಿದ್ದೆ. ತುಂಬ ಸೆಕೆ ಇತ್ತು, ತುಂಬ ಬಿಸಿಲಿತ್ತು. ಅದಕ್ಕೆ ಪಾಪ ಮಕ್ಕಳೆಲ್ಲ ಜ್ಯೂಸ್ ಕುಡಿತಾ ಇದ್ದಾರೆ. ನಮ್ಗಳಿಗಂತೂ ಹಸು ಆಗ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಕೆಲಸದ ಟೆನ್ಷನಲ್ಲಿ ಅವು ಯಾವುದೂ ನಮ್ಗೆ ನೆನಪಾಗ್ತಾ ಇಲ್ಲ. ಮೇಯ್ನಾಗಿ ಫಸ್ಟ್ ಎಲ್ಲ ಕೆಲಸ ಮುಗಿದ್ಬಿಡ್ಬೇಕು ಅನ್ನೋ ಇಂಟೆನ್ಷನಲ್ಲಿ ಪಟ ಅಂತ ಎಲ್ಲ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ದೀಪು ಅಕ್ಕ ಪಾಯಸ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಅಕ್ಕ ಸಕ್ಕತ್ತಾಗಿ ಪಾಯಸ ಮಾಡ್ತಾರೆ. ಅದಕ್ಕೆ ನಮ್ಮ ಅಕ್ಕಗೆ ಹೇಳಿದ್ರು ಪಾಯಸ ಮಾಡಿಬಿಡು ದೀಪು ಅಂತ ಹೇಳಿದ್ರಿಂದ ಅವರೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹಬ್ಬಕ್ಕೆ ಅಂತ ನಾನು ಎಲ್ಲೂ ಆಚೆ ಹೋಗಿಲ್ಲ. ಸಾಮಾನು ತರಬೇಕು, ಮನೆಗೆ ಶಾಪಿಂಗ್ ಮಾಡಬೇಕು, ಅದು ಇದು ಅಂತೆಲ್ಲ ತೊಗೊಬರೋಕೆ ಹೋಗ್ತಾರಲ್ಲ. ನಾನು ಈ ಸತಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಮನೆಯಲ್ಲೇ ಕೆಲಸ ಆಗೋಯಿತು. ದೇವ್ರ ಮನೆಯದೇ ಒಂದು 2-3 ದಿವಸ ಆಗೋಯಿತು. ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ ಅಲ್ಲ. ಸೊ ನಮ್ಮ ಹಸ್ಬೆಂಡೇ ಪಾಪ ಅವರೇ ತೊಗೊಬಂದರು ಎಲ್ಲ. ನಾನಂತೂ ಏನೂ ತೊಗೊಬರೋಕೆ ಹೋಗಿಲ್ಲ. ಸಣ್ಣ ಪುಟ್ಟ ಐಟಮ್ಸ್ಗಳಿರಲಿಲ್ಲ. ಸೊ ಅದಕ್ಕೆ ನಾನು ಧರಣುಗೆ ಕಾಲ್ ಮಾಡಿ ಅವಾಗವಾಗ ಅಂದರೆ ಒಂದು 50 ಸತಿ ಕಾಲ್ ಮಾಡಿ ಅದು ಬೇಕು ಇದು ಬೇಕು ಅಂತ ತಲೆ ತಿಂದಾಕ್ಬಿಟ್ಟಿದ್ದೀವಿ. ಪಾಪ ಅವನು ಬಿಸಿಲಲ್ಲೇ ಏನು ಕೇಳ್ತೀವೋ ಅದನ್ನು ತಂದ್ಕೊಟ್ಟಿದ್ದಾನೆ. ಎಷ್ಟು ಬಿಸಿಲಿತ್ತಂದರೆ ನಮಗೇನಾದರೂ ಹೇಳಿದರೆ ಇಲ್ಲಪ್ಪ ಆಗಲ್ಲ, ಅಷ್ಟು ಬಿಸಿಲಿದೆ, ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅಂತ ಹೇಳೋಷ್ಟು ಬಿಸಿಲಿತ್ತು. ಪಾಪ ಅವನು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಿದ್ದ. ಹಾಗೆಯೇ ಮನೆ ಹತ್ರನೇ ಹಸುಗಳಿಗೆ ಹುಲ್ಲೆಲ್ಲ ಹಾಕಿ ಕಟ್ಟಾಕಿದ್ರು. ಯಾಕಂದರೆ ನೆಕ್ಸ್ಟು ಕಂಚನಹಳ್ಳಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆವಾಗ ಅಲ್ಲಿಗೆ ಹೋಗೋಕ್ಕೇ ಬೇರೆ ಹೂವುಗಳನ್ನೆಲ್ಲ ತಂದಿದ್ರು. ಸೊ ಅದನ್ನೆಲ್ಲ ಇಲ್ಲೇ ಇರಿಸ್ಕೊಂಡು ಹಾಕೋಕ್ಕೆ ಎಲ್ಲ ರೆಡಿ ಮಾಡಿ ಇಲ್ಲಿಂದನೇ ಕರ್ಕೊಂಡು ಅಂತ ಹೇಳಿ ಇಲ್ಲೇ ಹಸುಗಳನ್ನ ಕಟ್ಟಾಕೊಂಡಿದ್ರು. ಬನ್ನಿ ಸರ್ ಆಯ್ತೆ. ಇನ್ನು ಅದೇ ಅಣ್ಣ, ಇನ್ನು ಎಷ್ಟೊತ್ತು ಅಣ್ಣ ಆಯ್ ಮಾಡಿ ಅಣ್ಣ. ನೀನು ಹಾಲು ಇರೋಣ 2 ಗಂಟೆ ಕಣ. ಇನ್ನು ನೀನು ಕಟ್ಟಣ ಬೇಕಾರೆ ಈಗ 2 ನಿಮಿಷದಲ್ಲಿ ಹಾಕಿಸ್ತೀನಿ, ತಲೆ ಕೆಡಿಸ್ಬಿಡ. ಅವು ಎಲ್ಲ ನಮ್ಮ ದಾಂಡು ಬಂದ್ರೆ 10 ನಿಮಿಷ ಅಣ್ಣ ಕೆಲಸ ಮಾಡ್ಕೊಬತ್ತೀಯಾ? ಇಲ್ಲಿ ಮನೇಲಿ ಬೇಕಣ್ಣ. ಹಾಗೇನೆ ದೀಪು ಅಕ್ಕ ಪಾಯಸಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಮಮ್ಮಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ಟಿದ್ರು. ಅದನ್ನೆಲ್ಲ ರುಬ್ಬಿ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ರುಬ್ಬಿಡ್ತಾ ಇದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಬ್ಬದ ಟೈಮಲ್ಲೇ ಒಂಥರ ಕೈಕಾಲೇ ಆಡಲ್ಲ, ಸ್ವಲ್ಪ ಇಕ್ಕಟ್ಟು ಥರ ಅನಿಸ್ತಾ ಇರುತ್ತೆ. ಮಾಮೂಲಿ ದಿವಸ ಥರನೇ ಇರಲ್ಲ. ಅದು ಫ್ರೀಯಾಗಿದ್ರೂ ನಮಗೇನೋ ಒಂಥರ ಗಡಿಬಿಡಿ ಅರ್ಜೆನ್ಸಿ ಆ ಥರ ಇರುತ್ತೆ. ಅಡುಗೆ ವಿಷಯಕ್ಕೆಲ್ಲ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಅಡುಗೆ ಡಿಪಾರ್ಟ್ಮೆಂಟೆಲ್ಲ ನಮ್ಮ ಮಮ್ಮಿ ಇದೆ, ಅವರೇ ಎಲ್ಲ ನೋಡ್ಕೊತಾರೆ. A to Z ನಮ್ಮ ಮಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಅಡುಗೆನ. ಹಾಗೆ ನಮ್ಮ ಮಮ್ಮಿ ನಾವು ಮಾಡೋದೆಲ್ಲ ಇಷ್ಟಪಡಲ್ಲ, ಅವರು ಅಷ್ಟಾಗಿ ಲೈಕ್ ಮಾಡಲ್ಲ. ಅವ್ರದ್ದು ಏನು ಟೇಸ್ಟ್ ಇರುತ್ತೋ ಅದು ಬರಲೇಬೇಕು. ಅದಕ್ಕೋಸ್ಕರ ನಮ್ಮ ಮಮ್ಮಿನೇ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ.
ನಾವು ಅವ್ರು ಏನು ಕೇಳ್ತಾರೋ ಅದನ್ನು ಎತ್ಕೊಡೋದಷ್ಟೇ ನಮ್ಮ ಕೆಲಸ. ಅದು ಬಿಟ್ಟರೆ ಬೇರೆ ಏನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅಷ್ಟಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಮೀನ್ಸ್ ಜಾಸ್ತಿ ಜನಕ್ಕೆಲ್ಲ ಯಾವತ್ತೂ ಅಡುಗೆ ಮಾಡೂ ಇಲ್ಲ ನಾನು. ಸೊ ಅದಕ್ಕೆ ನಾನು ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ಈ ಥರ ಸ್ಪೆಷಲ್ ಟೈಮಲ್ಲೆಲ್ಲ ಅದನ್ನು ಹಾಳು ಮಾಡೋದು, ಅದರಲ್ಲಿ ನಮಗೆ ಟೇಸ್ಟ್ ತೆಗಿಯೋಕ್ಕೆ ಬರಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಟ್ರೈ ಕೂಡ ಮಾಡಿಲ್ಲ ಯಾವತ್ತೂ. ಮೇಯ್ನಾಗಿ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಮಮ್ಮಿಗೆ ಅವ್ರು ಯಾವ ಥರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಆ ಥರ ಬರಬೇಕು, ಇಲ್ಲಾಂದರೆ ಬೈಸ್ಕೊತೀವಿ. ಅದಕ್ಕೆ ಅದ್ರ ಸವಾಸಕ್ಕೆ ಹೋಗೋದು ಬೇಡಪ್ಪ ಅಂತ ಹೇಳಿ ನಮ್ಮ ಮಮ್ಮಿಗೆ ಬಿಟ್ಬಿಡ್ತೀವಿ ನಾವು. ಮಾಡಲೇಬೇಕು ಅನ್ನೋ ಟೈಮಲ್ಲಿ ಹೇಗೋ ಮಾಡಿಬಿಡ್ತೀನಿ. ಆದರೆ ಟೇಸ್ಟ್ ಮಾತ್ರ ಒಂದೇ ಥರ ಇರಲ್ಲ, ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಮದುವೆಗೂ ಮುಂಚೆ ನನಗೆ ಇಷ್ಟು ಅಡುಗೆ ಬಗ್ಗೆ ನಾಲೆಡ್ಜ್ ಅಂತೂ ಇದ್ದೇ ಇರಲಿಲ್ಲ. ಯಾಕಂದರೆ ನಾವು ಅಡುಗೆ ಮನೆ ಕಡೆನೇ ಹೋಗ್ತಿರ್ಲಿಲ್ಲ. ನಮ್ಮ ಮಮ್ಮಿ ಮೇಲೇ ಫುಲ್ ಆ್ಯಂಡ್ ಫುಲ್ ಡಿಪೆಂಡ್ ಆಗಿಬಿಡ್ತಿದ್ವಿ. ನಾವು ಅಡುಗೆ ಕಲಿಬೇಕು ಅಂತ ಕೂಡ ನಮಗೆ ಮನಸ್ಸಿಗೂ ಬಂದಿಲ್ಲ. ಬಟ್ ನನಗೆ ರಿಯಾಲಿಟಿ ಅರ್ಥ ಆಗಿದ್ದೇನೆಂದರೆ ಮದುವೆ ಆದಮೇಲೆ ಡೈಲಿ ಅಡುಗೆ ಮಾಡಬೇಕು, ಡೈಲಿ ಏನು ಅಡುಗೆ ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ಲ, ಆವಾಗ ನಾನು ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮಮ್ಮಿಗೆ ಫೋನ್ ಮಾಡೋದು, ಏನೇನು ಮಾಡೋದು ಅಂತ ಕೇಳ್ಕೊಳ್ಳೋದು, ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದು, ಹಚ್ಚಿ ಎಲ್ಲ ರೆಡಿ ಮಾಡಿಬಿಟ್ಟು ಫೋಟೋ ಕಳಿಸೋದು. ಅಲ್ಲೇ ನಮ್ಮ ಮಮ್ಮಿ ಅದೇ ಮಾಡ್ತಿದ್ರೆ ಅದನ್ನೇ ನಾನು ಮಾಡಿಕೊಂಡು ಫೋಟೋ ಕಳಿಸೋದು, ಇದು ಕರೆಕ್ಟಾ ಅದು ಕರೆಕ್ಟಾ ಅಂತ ಕೇಳ್ಕೊಳ್ಳೋದು ಮಾಡೋದು. ಇದೇ ಥರನೇ ನಾನು ಅಡುಗೆ ಕಲ್ತಿರೋದು ಆ್ಯಕ್ಚುಲಿ. ಇದೆಲ್ಲ ಮಾಡ್ತಿದ್ದಂಗೆ ಟೈಮ್ ಕೂಡ ಆಗ್ತಾಯಿತ್ತು. ಕಂಚನಹಳ್ಳಿಗೆ ಹೋಗ್ಬೇಕಿತ್ತಲ್ವ, ಸೊ ಅಲ್ಲಿಗೆ ಹೊರಡೋಕ್ಕೆ ಕರಿತಾಯಿದ್ರು.
ಮನೆ ಹತ್ರನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಊರಲ್ಲಿ ಇರೋರೆಲ್ಲರೂ ಪೂಜೆ ಕೊಡೋರು ಇದ್ರೆ ಪೂಜೆ ಕೊಡ್ತಾರೆ. ನಮ್ಮ ಮಾವ ಅವ್ರದ್ದು ಹರಕೆ ಇತ್ತು ಕಂಚನಹಳ್ಳಿ ದೇವಸ್ಥಾನಕ್ಕೆ ಬಸವನ್ ಬಿಡ್ತೀವಿ ಅಂತ. ಹಾಗೇನೆ ಕೊಂಡೋತ್ಸವದೇನೋ ಇತ್ತಲ್ಲ, ಎರಡನ್ನೂ ಒಟ್ಟಿಗೆ ಮಾಡ್ತಿರೋದು. ದೇವ್ರು ಕರ್ಕೊಂಡು ಹೋಗಿದ್ದಂತೂ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಿಜವಾಗ್ಲೂ ಟಮಟೆ ಅವರಂತೂ ಸಖತ್ತಾಗಿ ಟಮಟೆ ಹೊಡೆದ್ರು. ಇಲ್ಲಿಗಿಂತ ಊರಿಗಿಂತ ಅಲ್ಲಿ ಕಂಚನಹಳ್ಳಿ ದೇವಸ್ಥಾನದ ಹತ್ರ ಅಂತೂ ಅಲ್ಟಿಮೇಟಾಗಿ ಹೊಡೆದ್ರು. ನಿಜ ಸಖತ್ ಇಷ್ಟ ಆಯಿತು. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಕೊಂಡೋತ್ಸವದೆ ಹೊಡೆಯೋಗಾಗಲಿ ಅಂತ ಕೇಳ್ಕೊತೀನಿ. ಹಾಗೇನೆ ದೇವ್ರು ಮಾಡಬೇಕು ಅನ್ನೋ ಭಕ್ತಿ ಅಂತೂ ಕೊಟ್ಟಿದ್ದಾನೆ ದೇವರು. ಹಾಗೇನೆ ಅದ್ರ ತಕ್ಕನಂಗೆ ನಮಗೆ ಶಕ್ತಿನೂ ಕೊಡ್ಲಪ್ಪ ಅಂತ ಕೇಳ್ಕೊತೀನಿ. ನನಗಂತೂ ಹಸು ಹತ್ರ ನಿಂತ್ಕೊಳ್ಳೋಕ್ಕೆ ಒಂಥರ ಭಯ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ದೂರನೇ ಇರ್ತಾಯಿದ್ದೆ. ಯಾಕಂದರೆ ಕೆಲವೊಂದು ಹಸುಗಳು ಹೊಸಬ್ರನ್ನ ನೋಡಿದಾಗ ಸ್ವಲ್ಪ ಅದು ರಾಂಗ್ ಆಗೋ ಥರನೂ ಉಂಟು. ಅದಕ್ಕೋಸ್ಕರ ನನಗೆ ಭಯ ಆಗ್ತಾಯಿತ್ತು. ಕೆಲವೊಂದು ಹಸುಗಳಿಗೆ ಗಂಧದ ಕಡ್ಡಿ ಸ್ಮೆಲ್ ಅಂದ್ರೂ ಕೂಡ ಆಗಲ್ಲ. ಅದೊಂದು ಮೈನಸ್ ಪಾಯಿಂಟು. ಇದರಿಂದ ಸ್ವಲ್ಪ ದೂರ ನಿಂತ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಇಲ್ಲಿ ಆ ರೋಡ್ ಸ್ವಲ್ಪ ಚಿಕ್ಕದ್ರಿಂದ ಹತ್ರ ನಿಂತ್ಕೊಳ್ಳೋ ಥರನೇ ಆಯಿತು. ಊರು ಒಳಗಡೆ ಬಂದಿರೋದ್ರಿಂದ ಜನಗಳನ್ನ ನೋಡಿ ಹೊಸಬ್ರನ್ನ ನೋಡಿ ಪಾಪ ಅದಕ್ಕೆ ಗಾಬರಿ ಆಗ್ತಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇತ್ತು. ನಾವು ಅಂದರೆ ನಮಗಿನ್ನ ಸೆನ್ಸಿಟಿವ್ ಹಸುಗಳು, ಅದನ್ನು ಸ್ವಲ್ಪ ಹುಷಾರಾಗೇ ನೋಡ್ಕೋಬೇಕು.
ನಮ್ಮೂರಿಂದ ಕನ್ಸ್ನಳ್ಳಿಗೆ ಬರೋದೇ ಸಾಯಂಕಾಲ ಆಗೋಯಿತು. ಅಲ್ಲಿ ಬಂದ್ವಿ, ತುಂಬಾ ರಶ್ ಇತ್ತು. ಪಾನ್ಕದ ಬಂಡಿಗಳು ಈ ಥರ ಕೊಂಡು ಸೌದೆ ಹೊಡೆಯೋರ್ದು ಜಾಸ್ತಿ ಇತ್ತು. ನಾವು ಬಂದು ಪಾನ್ಕದ ಬಂಡಿಗಳಿಂದ ನಿಂತ್ಕೊಬಿಟ್ವಿ. ಅಲ್ಲೇ ನಮಗೆ 1 ಅವರ್ ಟೈಮ್ ವೇಸ್ಟ್ ಆಯಿತು. ಅಲ್ಲೂ ಕೂಡ ಬಸವನ್ನ ಹೆಜ್ಜೆ ಹೆಜ್ಜೆಗೂ ಟಮಟೆ ಹೊಡ್ಕೊಂಡು ತುಂಬ ಚೆನ್ನಾಗಿ ಕರ್ಕೊಂಬಂದರು. ನಮ್ಮೂರಿಂದ ಇನ್ನೂ ಒಂದಷ್ಟು ಜನ ಕೊಂಡು ಸೌದೆ ಹೊಡೆದಿದ್ರು. ಅವರು ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಸಂಜೆ ಆಗ್ತಿದ್ದಂಗೆ ಕತ್ಲಾಗ್ತಿದ್ದಲ್ವ, ಲೈಟಿಂಗ್ಸ್ ಎಲ್ಲ ಆನ್ ಆಯಿತು. ಹಬ್ಬದ ಕಳೆ ಅಂತೂ ಇನ್ನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ವರ್ಷ ಎಲ್ಲ ಇಲ್ಲೇ ಬೇರೆ ದಿವಸ, ನಮ್ಮೂರಲ್ಲೇ ಬೇರೆ ದಿವಸ ಹಬ್ಬ ಇರ್ತಿತ್ತು. ಆವಾಗ ಇಲ್ಲೂ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಆದರೆ ಮಂಗಳವಾರ ಬೆಳಗ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಆದರೆ ಈ ವರ್ಷ 2 ಊರಲ್ಲೂ ಒಂದೇ ದಿವಸ ಇರೋದ್ರಿಂದ ಅಲ್ಲಿ ಇಲ್ಲಿ ಅಂತ 2 ಕಡೆನೂ ಓಡಾಡೋದಾಗೋಯ್ತು. ಆದರೂ ಒಂಥರ ಚೆನ್ನಾಗಿತ್ತು. 2 ಕಡೆನೂ ಒಂದೇ ದಿವಸ ಹಬ್ಬ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಇದೇ ನಮ್ಮ ಮನೆ ದೇವರು, ಕನ್ಸ್ನಳ್ಳಿಲಿರೋ ಭೀಮೇಶ್ವರನ ದೇವಸ್ಥಾನ. ಈ ರೂಟಿಂದನೇ ನಾವು ಯಾವಾಗಲೂ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋದು. ಲಾಸ್ಟ್ ಟೈಮ್ ಒಂದ್ಸತಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕಬ್ಬಾಳಿಗೆ ಹೋಗುವಾಗ. ಇಲ್ಲಿಂದ ದೇವಸ್ಥಾನ ಸುತ್ತ ಒಂದು ಸುತ್ತ ಬಂದು ಅಲ್ಲಿ ಬಸವನ್ನ ಬಿಡ್ತೀವಿ ದೇವಸ್ಥಾನದ ಹತ್ರ.
ಪೂಜೆ ಕೊಟ್ಟು ಅಲ್ಲಿಂದ ಮನೆಗೆ ಹೊರಡೋದಿತ್ತು. ಮನೆಗೆ ಹೊರಟ್ವಿ. ಏನಪ್ಪ ಬರೀ ಟಮಟೆ ಸೌಂಡೆ ಅಂದರೆ ಈ ಹಬ್ಬನೇ ಹಾಗೆ, ದೇವ್ರು ಕುಣಿಸೋದು ಟಮಟೆದೇ, ಎರಡರದೇ ಮೇನ್ ಹಬ್ಬ. ಅದರಿಂದ ಬರೀ ಟಮಟೆ ಸೌಂಡೆ ನಿಮಗೆ ಜಾಸ್ತಿ ಕೇಳಿಸುತ್ತೆ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಟಮಟೆ ಬಡಿವಾಗ ನಾನು ಕಳಶ ತೊಗೊಂಡು ಮಧ್ಯೆ ಹೋಗ್ತಿದ್ದೆ. ಅವಾಗಂತೂ ನಿಜ ನನಗೆ ಹೆಂಗಾಯ್ತು ಅಂದರೆ ಆ ಟಮಟೆ ಸೌಂಡ್ಗೆ ನನ್ನ ಬಾಡಿನೇ ಶೇಕ್ ಆಗ್ತಾಯಿದೆ. ಆ ವಿಡಿಯೋದಲ್ಲಿ ಅದು ಗೊತ್ತಾಗಲ್ಲ ಆ ಫೀಲು. ಬಟ್ ನನಗೆ ಪರ್ಸ್ನಲಿ ನಾನು ಅಲ್ಲಿ ಮಧ್ಯೆ ಹೋಗ್ತಿರುವಾಗ ಅಷ್ಟು ಬಾಡಿ ಎಲ್ಲ ಶೇಕ್ ಆಗ್ತಾಯಿದೆ. ಆ ರೇಂಜಿಗೆ ಟಮಟೆ ಹೊಡಿತಿದ್ರು. ನಿಜವಾಗ್ಲೂ ಗ್ರೇಟ್ ಅಂದ್ಕೊಂಡೆ ನಾನು, ಈ ರೇಂಜಿಗೆಲ್ಲ ಟಮಟೆ ಹೊಡಿತಾರಾ ಅಂತ ಅಂದ್ಕೊಂಡು ಬಂದೆ. ಅಲ್ಲಿಂದ ಮನೆಗೆ ಬಂದು ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ತೊಗೊಂಡಿದ್ದೆ ಹೆಚ್ಚು ಅನಿಸುತ್ತೆ, ಇನ್ನೂ ಕಮ್ಮಿನೇ ಅನಿಸುತ್ತೆ. ಮನೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಏಕೆಂದರೆ ಇಲ್ಲಿ ಕೊಂಡದ ಸೌದೆಗೆ ಬೆಂಕಿ ಹಚ್ತಾರೆ, ಅದನ್ನು ಒಂದು ನೋಡಬೇಕು ಅನ್ನೋದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದೆ. ಇನ್ನೊಂದೇನೆಂದರೆ ನಾನು ಕನಸನಹಳ್ಳಿಲಿ ಒಂದು ಆಲ್ಮೋಸ್ಟ್ 1 ಅವರೇ ವೆಯ್ಟ್ ಮಾಡ್ಕೊಂಡು ನಿಂತಿರೋ ಟೈಮಲ್ಲಿ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡೆ, ಇಲ್ಲಿಂದ ಹೋಗ್ತಾನೆ ಮೆಡಿಕಲಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಬಿಡೋಣ, ಇಲ್ಲಾಂದರೆ ಹೆವಿ ಬಾಡಿ ಪೇನ್ ಬರುತ್ತೆ, ಮತ್ತೆ ನೆಕ್ಸ್ಟ್ ಡೇಗೆಲ್ಲ ನಾನು ಆರಾಮಾಗಿರೋಕ್ಕಾಗಲ್ಲ ಅಂತ ಹೇಳಿ ನಾನು ಅಂದ್ಕೊಂಡು ಬಂದೆ. ಬಟ್ ನಿಜವಾಗ್ಲೂ ನನಗೆ ಟ್ಯಾಬ್ಲೆಟ್ ತೊಗೋಬೇಕು ಅಂತಲೂ ಅನಿಸಿಲ್ಲ, ಬಾಡಿ ಪೇನ್ ಅನಿಸಿಲ್ಲ. ಆರಾಮಾಗಿ ಮನೆಗೆ ಬಂದೆ, ಮನೇಲಿ ಕೆಲಸ ಮುಗಿಸ್ಕೊಂಡೆ, ಮತ್ತೆ ದೇವಸ್ಥಾನದ ಹತ್ರ ಬಂದೆ, ಮತ್ತೆ ಅಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಅದಂತೂ ಮಿರಾಕಲ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನಮ್ಮ ಮಮ್ಮಿನೇ ಹೇಳ್ತಾಯಿದ್ರು, ಅಲ್ಲಿಂದ ಬಂದಿದ್ಯಾ ಇಷ್ಟೊತ್ತಾಗಿದೆ, ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ರೆಸ್ಟ್ ಮಾಡಬೇಕು ಅಂತಲೇ ನಂಗೆ ಫೀಲ್ ಆಗ್ತಾ ಇರಲಿಲ್ಲ, ನಾನು ಆರಾಮಾಗೇ ಇದ್ಬಿಟ್ಟೆ. ಈ ಥರ ವಿಷಯಗಳಲ್ಲೂ ದೇವ್ರಿದ್ದಾನೆ ಅನ್ನೋದು ಒಂದು ನನಗೆ ವೈಬ್ಸ್ ಗೊತ್ತಾಗ್ತಾ ಇರುತ್ತೆ. ಅದನ್ನು ನಾನು ತುಂಬಾ ನಂಬ್ತೀನಿ. ಇವಾಗಲೇ ಅಂತ ಅಲ್ಲ, ಚಿಕ್ಕ ವಯಸ್ಸಿಂದನೂ ಹಾಗೇನೆ ದೇವ್ರ ಪೂಜೆ ಮಾಡೋದಕ್ಕೂ ನಾನು ನನ್ನ ತಂಗಿ ಕಿತ್ತಾಡ್ತಾ ಇದ್ವಿ. ನಾನು ರೆಡಿ ಮಾಡಿರೋದು ನಾನು ಪೂಜೆ ಮಾಡಬೇಕು ಅಂತ, ನಾನು ಮಾಡ್ತೀನಿ ಅಂತ ನನ್ನ ತಂಗಿ, ಈ ಥರ ನಾವು ದೇವ್ರ ಪೂಜೆ ಮಾಡೋದಕ್ಕೇ ಕಿತ್ತಾಡ್ತಿದ್ವಿ. ಅದೊಂದು ನೆನಪಿದೆ ನನಗೆ. ದೇವ್ರು ಮಾಡಬೇಕು, ದೇವ್ರ ಭಕ್ತಿ ಎಲ್ಲ ಬಂದಿರೋದೆಲ್ಲ ನಮ್ಮ ಮಮ್ಮಿಯಿಂದನೇ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗಿಂತ ನಮ್ಮ ಮಮ್ಮಿ ದೇವ್ರು ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ನಮಗೆ ಇಷ್ಟ. ಅದನ್ನು ನೋಡಿನೇ ಅವರಿಂದನೇ ನಮಗೂ ಕೂಡ ಸ್ವಲ್ಪ ಬಂದಿದ್ದೆ. ದೇವ್ರು ಮಾಡಬೇಕು, ದೇವ್ರನ್ನ ನಂಬಬೇಕು, ನಾವೇನೇ ಒಂದು ಒಳ್ಳೆ ಕೆಲಸ, ಏನೇ ಒಂದು ಪಾಸಿಟಿವ್ ಕೆಲಸ, ಏನೇ ಒಂದು ಇದು ಮಾಡಿದ್ರು ಅದರಲ್ಲಿ ನಾವು ದೇವ್ರನ್ನ ಕಾಣ್ತೀವಿ ಅನ್ನೋದಂದರೆ ನಮ್ಮ ಮಮ್ಮಿ ಕಡೆಯಿಂದ, ನಮ್ಮ ಡ್ಯಾಡಿ ಕಡೆಯಿಂದನೇ ಬಂದಿರೋದು. ನಮ್ಗೆ ಯಾರಾದರೂ ಕೆಟ್ಟದ್ದು ಬಯಸ್ತಿದ್ದಾರೆ ಅಂದರೆ ದೇವ್ರ ಹತ್ರ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋಬೇಕೇ ಹೊರತು ಅವ್ರು ಕೆಟ್ಟದ್ದು ಮಾಡಬೇಕು ಅಂತ ಕೇಳ್ಕೊಬಾರ್ದು ಅಂತ ಹೇಳ್ಕೊಟ್ಟಿರೋದೇ ನಮ್ಮ ಡ್ಯಾಡಿ. ನಮ್ಮನ್ನ ಆ ಥರ ಕಲ್ಚರಲ್ಲಿ ಬೆಳೆಸಿದ್ದಾರೆ ನಮ್ಮ ಮನೇಲಿ. ನಾವು ಇವತ್ತು ಏನಿದ್ದೀವೋ ನಮಗೊಂದು ಒಳ್ಳೆ ಕಲ್ಚರ್ ಇದೆ ಅಂತಂದರೆ ಅದಕ್ಕೆ ರೀಸನ್ ನಮ್ಮ ಮಮ್ಮಿ ಡ್ಯಾಡಿನೇ. ತುಂಬಾ ಕಲ್ತಿದ್ದೀವಿ ಅವರಿಂದ. ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ, ನಮಗೆ ಹರ್ಟ್ ಆದರೂ ಪರವಾಗಿಲ್ಲ, ನಮ್ಮಿಂದ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು ಅನ್ನೋದನ್ನು ತುಂಬಾ ಕಲ್ತಿದ್ದೀನಿ. ಅದನ್ನು ಇವಾಗಲೂ ನಾನು ಫಾಲೋ ಮಾಡ್ತಿದ್ದೀನಿ. ಏನಪ್ಪ ಇದು ಹಬ್ಬದ ವ್ಲಾಗಲ್ಲೆಲ್ಲ ಇದೆಲ್ಲ ಶೇರ್ ಮಾಡ್ಕೊತಿದ್ದಾರೆ ಅಂತ ಅನ್ಕೊತೀರಾ, ಆದರೆ ನನಗೆ ತಂದೆ ತಾಯಿನ ಯಾವಾಗ ನೆನೆಸ್ಕೊಂಡ್ರು ಎಲ್ಲಿ ನೆನೆಸ್ಕೊಂಡ್ರು ತಪ್ಪೇನಿಲ್ಲ ಅಂತ ನಾನು ಅನ್ಕೊತೀನಿ. ಇವಾಗ ಇಲ್ಲಿ ಮೆರವಣಿಗೆಲ್ಲ ಆದಮೇಲೆ ಕೊಂಡದ ಸೌದೆಗೆ ಪೂಜೆ ಮಾಡಿ ಕರ್ಪೂರದಲ್ಲಿ ಅದಕ್ಕೆ ಹಚ್ತಾರೆ. ಆ್ಯಕ್ಚುಲಿ ಇನ್ನೊಂದು ಮಿರಾಕಲ್ ಏನಂದರೆ, ನಾನು ಎಷ್ಟೋ ವರ್ಷಗಳು ನೋಡ್ಬಿಟ್ಟಿದ್ದೀನಿ, ಮಳೆ ಇದೇ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ, ಬಟ್ ಇಲ್ಲಿ ಬೆಂಕಿ ಉರಿತಾ ಇರೋ ಜಾಗದಲ್ಲಿ ಮಾತ್ರ ಒಂದು ಸ್ವಲ್ಪನೂ ಒದ್ದೆ ಆಗಿರಲ್ಲ, ಒಂದು ಸ್ವಲ್ಪನೂ ಮಳೆ ಬಿದ್ದಿರಲ್ಲ. ಅದೊಂದು ಇಲ್ಲಿ ಪವಾಡ ಅಂತಲೇ ಹೇಳ್ಬೋದು. ತುಂಬ ಜನ ನೋಡಿದ್ದೀನಿ, ಅಂದರೆ ಈ ದೇವ್ರನ್ನ ನಂಬದೇ ಇರೋರು, ಆ ದೇವ್ರ ಬಗ್ಗೆ ಸ್ವಲ್ಪ ಲೇಸಿನೆಸ್ ಇರೋರು ಅಂತ ಹೇಳ್ತಾರೆ. ದೇವರೆಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ ಮೂಢನಂಬಿಕೆ, ಇದೆಲ್ಲ ಜನಗಳು ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಬಟ್ ಅವ್ರಿಗೆಲ್ಲ ಏನಂದರೆ ಇದೊಂದು ಪಾಯಿಂಟು. ಇದಕ್ಕೆಲ್ಲ ಏನು ಹೇಳ್ತಾರೆ ನನಗೆ ನಿಜ ಗೊತ್ತಿಲ್ಲ. ನನ್ನ ಪ್ರಕಾರ ದೇವ್ರನ್ನ ಕಾಣೋದು ಹೇಗೆ ಅಂದರೆ, ನಾವು ಮಾಡೋ ಕೆಲಸದಲ್ಲೆಲ್ಲ ದೇವ್ರಿದ್ದೇ ಇರ್ತಾರೆ. ಕಾಯಕವೇ ಕೈಲಾಸ ಅಂತ ಸುಮ್ಮನೆ ಅಂತೂ ದೊಡ್ಡವರು ಹೇಳಿರಲ್ಲ ಅಲ್ವಾ. ಹಾಗೆಯೇ ಅದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅದರಿಂದ ನಿಜ ಖಂಡಿತವಾಗ್ಲೂ ನಾವು ಒಂದಲ್ಲ ಒಂದು ದಿವಸ ನಾವು ಒಳ್ಳೆ ರಿಸಲ್ಟ್ ಅಂತೂ ನಾವು ನೋಡ್ತೀವಿ. ಪರ್ಸ್ನಲ್ ನನಗೆ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಫೀಸ್ ಟೈಮಲ್ಲೆಲ್ಲ ನಾನು ಎಷ್ಟು ಎಫರ್ಟ್ ಹಾಕಿ ಕೆಲಸ ಕಲ್ತಿರ್ತೀನೋ ಅಷ್ಟು ನನಗೆ ಅಪ್ರಿಷಿಯೇಷನ್ ಸಿಕ್ಕಿದೆ. ಅದರಿಂದ ನನಗೆ ನಿಜವಾಗ್ ತುಂಬ ನಂಬಿಕೆ ಜಾಸ್ತಿ ಆಗಿದ್ದು, ಒಂದು ಕಾನ್ಫಿಡೆಂಟ್ ಬಂದಿದೆ ನಂಗೆ ಅಲ್ಲಿಂದ. ಆ್ಯಕ್ಚುಲಿ ನಾವೇನಾದರೂ ಒಂದು ಎಫರ್ಟ್ ಹಾಕಿದ್ರೆ ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ಸೋಲು ಕಾಣಲ್ಲ, ನಾವು ಯಾವತ್ತಿದ್ರೂ ಅದರಲ್ಲಿ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಅನ್ನೋದೊಂದು ನನಗೆ ತುಂಬ ನಂಬಿಕೆ ಇದೆ.
ಅಲ್ಲಿ ಇಟ್ಕೊಂಡು ನಿಂತ್ಕೊಂಡ್ರೆ ಮುಂದಕ್ಕೆ ಬಂದು ಕೊಡ್ಬೇಕಲ್ವಾ? ಆಯ್ತು ಬಿಡ್ರಿ ಅಲ್ಲೇ ಕೊಡ್ಸಮ್ಮಪ್ಪರ ಶುರು ಮಾಡಿ ಈಗ. ಬೆಳಗ್ಗೆ ಅವರು ಹೇಳಿ ಬೆಳಗ್ಗೆ ಬೆಳಗ್ಗೆಗೆ ನಮ್ಮ ಅಣ್ಣ ಮಗ ಅದು ಇದು ನಿಂತಿದ್ದು ಆಯ್ತು ಈಗ. ಸ್ವಾಮಿ ಯಾರು ಹೇಳಿ ನಮ್ಮ ಮನೆ ಮಗ ಮೊದಲ ಸತಿ ಆಡಿದ್ದು ಏನಲ್ಲ ಈ ನನ್ನ ಮಗ ಎಲ್ಲಿದ್ದಾರೆ ಹೇಳಿ ಅವರು ಒಬ್ಬೊಬ್ಬರು ಒಂದೊಂದು ವಹಿಸ್ಕೊಬಿಟ್ರಪ್ಪ. ಗುಂಡ ನಿಂದು ಯಾವ್ದು ಮಧ್ಯದ್ದು? ಮಧ್ಯದು ಹಾಂ ಮಧ್ಯದ್ದು ಕಡ್ಲೆದು ಇದು ಮುಂದೆ ನಿಂದು ಯಾವ್ದಪ್ಪ? ಸೈಡ್ ಸೈಡ್ ನೀನು ಬೇಯಿಸ್ಬೇಡ ಬಿಡು. ಯಾಕೆ ಈಗ ತಳ್ಳಿ ಒಳಗಡೆ ಹೋಗಲಿ ತಳ್ಳಿದ್ರೆ ತಮ್ಮನಪ್ಪನ ಹೇಳುದು ಯಾರು ಹಚ್ಚಿಸ್ಕೊಬೇಡ ಅಂತ. ಅಣ್ಣ ಫೋನ್ಗೆ ಹೊಡಿತೀಯ ಅಣ್ಣ? ಫೋನ್ಗೆ ಹೊಡಿತೀಯ? ಅದು ಕಿತ್ಕೊಬಿಟ್ಟ ಕಣಪ್ಪ ಕೆಂಡ. ಓ ಒಳಕ್ಕೆ ಹಾಕೋಣ ಹೂವ ಈ ಅಬೆ ಪುಟ್ಟಣ ಪುಟ್ಟಣ ಪೂಜೆ ಎಲ್ಲ ಮಾಡಾದ್ಮೇಲೆ ಇಡೀ ರಾತ್ರಿ ಇದು ಉರಿಯೋಕೆ ಬಿಡ್ತಾರೆ. ಅದಾದಮೇಲೆ ಬೆಳಗ್ಗಿನ ಜಾವನೇ ತುಂಬ ಬೇಗನೆ ದೇವ್ರ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಕೊಂಡ ಹಾಯೋದಿರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ
ಅಲ್ಲಿಂದ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಅಕ್ಕ ಪಾಪುಗೆ ಕತೆ ಏನೋ ಹೇಳಿ ಮಲಗಿಸ್ತಾ ಇದ್ದಾರೆ. ಇದಾಗಿತ್ತು ಸೋಮವಾರದ ಹಬ್ಬದ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಮಂಗಳವಾರ ಬೆಳಗ್ಗೆನೆ ಹಾಯೋದ್ರಿಂದ ನಾನು ವ್ಲಾಗ್ ನ ಶೇರ್ ಮಾಡ್ಕೊಂತೀನಿ. ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲಾ ವಿಡಿಯೋಸ್ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಹಾಗೆ ನನ್ನ ಫಸ್ಟ್ ವಿಡಿಯೋ ನೀವು ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್.